ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ಇಡ್ಲಿ ಸಾಗು ಚಟ್ನಿ ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ. ಮೊದಲಿಗೆ 2 ಪಾವು ಮಲ್ಲಿಗೆ ಅಕ್ಕಿ, ದಿನವೇ ಮಲ್ಲಿಗೆ ಅಕ್ಕಿ, ಉದ್ದಿನ ಬೇಳೆ, ಅವಲಕ್ಕಿಯನ್ನು ಬೇರೆ ಬೇರೆಯಾಗಿ ನೆನೆಸಿ ಸಂಜೆ ರುಬ್ಬಿ ಇಟ್ಟಿದ್ದೇನೆ. ನೋಡಿ, ಈ ರೀತಿ ಹಿಟ್ಟು ಬಂದಿದೆ. ಇದಕ್ಕೆ ಬಾಂಬೆ ಸಾಗು 3 ಆಲೂಗಡ್ಡೆಯನ್ನು ಬೇಯಲು ಇಟ್ಟಿದ್ದೇನೆ. ಬಾಂಬೆ ಸಾಗು ಮಾಡಲಿಕ್ಕೆ ಈರುಳ್ಳಿ 3, ಹಸಿಮೆಣಸಿನಕಾಯಿ 6ರಿಂದ 7, ಅರಿಶಿನ 1 ಸ್ಪೂನು, ಧನಿಯಾ 1 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಕಡಲೆಬೇಳೆ ಉದ್ದಿನಬೇಳೆ 2 ಸ್ಪೂನು, ಕರಿಬೇವು 2 ಕಡ್ಡಿ, ಕೊತ್ತಂಬರಿ ಸ್ವಲ್ಪ, ಸಾಸಿವೆ ಅರ್ಧ ಚಮಚ, ಆಲೂಗೆಡ್ಡೆ ಚೆನ್ನಾಗಿ ಬೇಯಿಸಿ ಈ ರೀತಿ ಮ್ಯಾಶ್ ಮಾಡಿಟ್ಟಿದ್ದೇನೆ. 2 ಟೊಮೊಟೊ. ಬನ್ನಿ ಮಾಡೋದು ಹೇಗೆ ನೋಡೋಣ. ಗ್ಯಾಸ್ ಹಚ್ಚಿ ಎಣ್ಣೆ ಕಾಯಲು ಇಟ್ಟಿದ್ದೇನೆ. ಇದಕ್ಕೆ ಸಾಸಿವೆ ಅರ್ಧ ಚಮಚ, ಅರಿಶಿನ 1 ಚಮಚ, ಜೀರಿಗೆ ಸ್ವಲ್ಪ, ಕರಿಬೇವು, ಕಡಲೆಬೇಳೆ ಉದ್ದಿನಬೇಳೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಹಸಿ ವಾಸನೆ ಹೋಗುವವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 1 ಸ್ಪೂನ್ ಧನಿಯಾ, ಟೊಮೊಟೊವನ್ನು ಹಾಕೋಣ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಬೋಂಡ ಮಾಡುವ ಹಿಟ್ಟು ಕಡಲೆ ಹಿಟ್ಟನ್ನು 3 ಸ್ಪೂನ್ ಹಾಕಿ ನೀರಿನಲ್ಲಿ ಕಲಸಿಟ್ಟಿದ್ದೇನೆ. ಇದನ್ನು ಹಾಕೋಣ. ಮತ್ತು ಇದಕ್ಕೆ ಆಲೂಗೆಡ್ಡೆ, ಮ್ಯಾಶ್ ಮಾಡಿರುವ ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನೀರು ಹಾಕೋಣ, 1 ಅರ್ಧ ಲೋಟದಷ್ಟು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಬೇಯಿದರೆ 5 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದರೆ ಬಾಂಬೆ ಸಾಗು ರೆಡಿ. ಚಟ್ನಿ ಮಾಡಲಿಕ್ಕೆ ಅರ್ಧ ಹೋಳು ತೆಂಗಿನಕಾಯಿ, 2 ಇಡಿ ಕಡಲೆ, 4 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸ್ವಲ್ಪ, 6ರಿಂದ 7 ಮೆಣಸಿನಕಾಯಿ. ಇದೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳೋಣ. ನೋಡಿ, ಸಾಗು ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬಾಂಬೆ ಸಾಗು ರೆಡಿ. ಇದಕ್ಕೆ ಚಟ್ನಿ ರೆಡಿ ಮಾಡಿ ಇಟ್ಟಿದ್ದೇನೆ, ರುಬ್ಬಿಕೊಂಡು ಬಂದಿದ್ದೇನೆ. ಮತ್ತು ಇಡ್ಲಿ ಬೇಯಲಿಕ್ಕೂ ಇಟ್ಟಿದ್ದೇನೆ. ನೋಡಿ, ಈ ರೀತಿ ತುಂಬಿ ಬೇಯಲಿದೆ. ನೋಡಿ, ಇಡ್ಲಿ ಚೆನ್ನಾಗಿ ಬೆಂದಿದೆ.
ಈಗ ಗ್ಯಾಸನ್ನು ಆಫ್ ಮಾಡೋಣ. ನೋಡಿ, ಒಂದು ತುಂಬ ರುಚಿಕರವಾದ ಇಡ್ಲಿ ಸಾಗು ಚಟ್ನಿ ರೆಡಿಯಾಗಿದೆ. ಇಡ್ಲಿ ತುಂಬ ಮೃದುವಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.